ನಾಗೇಂದ್ರ ಬಾಬು ಅವರೇ, ಹೌದು, ಕೋರ್ಟ್ ಕೂಡ ಈ ಮಾತು ಹೇಳಿದೆ. ಹೋಗ್ತಾ ಇರುವಂತ ದಾರಿಯನ್ನ ನೋಡಿದ್ರೆ 5 ವರ್ಷ ಫಿನಿಶ್ ಮಾಡ್ತಾರೆ, ಯಾವ ಸಮಸ್ಯೆಯೂ ಕಾಣ್ತಾ ಇಲ್ಲ ಸರ್. ಅದೃಷ್ಟವೂ ಚಾಣಾಕ್ಷತನವೂ ಅವರ ಕೈ ಹಿಡಿತಾ ಇದೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಅವ್ರ ಪಕ್ಷದ ಆಂತರಿಕ ವಿಚಾರ ಅನ್ನೋದಕ್ಕಿಂತನೂ ಈಗ ಒಂದು ಏನಾಗಿದೆ ಅಂತಂದರೆ, ಮಧ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ಯಾವೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಕೊಟ್ಟಿರ್ತಕ್ಕಂಥದ್ದು ಏನು ಹೈಕಮಾಂಡ್ ತೀರ್ಮಾನ ಅಂತಕ್ಕಂಥ ನಾವ್ಯಾರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದಲ್ಲ, ಅಧಿಕಾರ ಹಂಚಿಕೆ ಆಗುತ್ತೆ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು ನಾವಲ್ಲ, ಕೊಡ್ತೀವಿ 2.5 ವರ್ಷ ನಮಗಾಗಿದೆ ಅವ್ರಿಗಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿರೋದು ನಾವಲ್ಲ, ಅದು ಅವರ ಆಂತರಿಕ ವಿಚಾರ. ಅವರೇ ಆಂತರಿಕ ವಿಚಾರನ ಬೀದಿಗೆ ಹಾಕೊಂಡಿದ್ದಾರೆ. ಯಾರಾದರೂ ನಾವು ಹೇಳಿದ್ವಾ ನೀವು ರಿಸೈನ್ ಮಾಡ್ಬಿಟ್ಟು ಹೋಗಿ ನಮ್ಗೆ ಬೇಡ ಅಂತ ಹೇಳ್ತಕ್ಕಂಥದ್ದನ್ನ ನಾವ್ಯಾರು ಈ ಮಾತನ್ನ ಹೇಳಿಲ್ಲ. ಅವ್ರ ಆಂತರಿಕ ವಿಚಾರಗಳು ಏನಿದೆಯೋ ದಿನೇ ಅವರು ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ನಾಗೇಂದ್ರ ಸಿದ್ದರಾಮಯ್ಯ ಅವರು ದಿನೇ ಸ್ಟ್ರಾಂಗ್ ಆಗ್ತಿದ್ದಾರೆ. ತುಂಬಾ ಒಳ್ಳೆ ಯಾವ ಅಸ್ತ್ರ, ಯಾವ ಪಾಶುಪತಾಸ್ತ್ರ, ಯಾವುದೇ ಅಸ್ತ್ರಗಳು ವರ್ಕ್ ಆಗ್ತಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ. ನಾವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಕಳೆದ 2.5 ವರ್ಷಗಳ ಕಾಲದಲ್ಲಿ ಪ್ರತಿನಿತ್ಯ ಕೂಡ ತಮ್ಮ ಪಕ್ಕದಲ್ಲೇ ಫ್ರೀಡಂ ಪಾರ್ಕ್. ಯಾಕಂದ್ರೆ 2.5 ವರ್ಷಗಳ ಕಾಲ ಪ್ರತಿದಿನ ಜನಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಹಕ್ಕುಗಳಿಗೋಸ್ಕರ. ಒಂದು ನಿಮಿಷ, ಹಗರಣಗಳು ಎಷ್ಟಾದವು? ಒಂದು ನಿಮಿಷ ಕೇಳಿ, ಹಗರಣಗಳು ಎಷ್ಟಾದವು ಅವೆಲ್ಲ ಹೇಳ್ಬೇಕಲ್ಲ. ಹಾಗಾದ್ರೆ ಇವರು ಒಬ್ಬ ಮುಖ್ಯಮಂತ್ರಿಗಳ, ಆಗ್ಲೇ ಸ್ಟಾರ್ಟಿಂಗ್ ಒಂದು ಮಾತನ್ನು ತಮ್ಗೆ ಹೇಳ್ತೀನಿ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗೋದಕ್ಕೂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆ ಆಗೋದಕ್ಕೂ ವ್ಯತ್ಯಾಸ. ಒಂದು ನಿಮಿಷ, ನನಗೊಂದು ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಉತ್ತರ ತಗೊಳ್ಳಿ. ಇವತ್ತು ಮುಖ್ಯಮಂತ್ರಿಗಳು ಯಾರು? ಈ ಸರ್ಕಾರದವರೇ ತಾನೆ. ಈ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇ ಜನಗಳಿಗೆ ತಲುಪಿಲ್ಲ ಅಂತಕ್ಕಂಥದಕ್ಕೆ ಅವ್ರು ಮಾತಾಡಿರ್ತಕ್ಕಂಥ ಮಾತು ನಂಬರ್ 1. ನಂಬರ್ 2, ನಿಮ್ಗೆ ಹೇಳ್ತಾ ಇದ್ದೀನಿ, ಇವ್ರು ಮಾಡಿ ಈ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಯಾವುದು ಮಾತಾಡ್ತಿಲ್ಲ. ಹಾಗಾದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಹತಾಶೆ ಕಾಣಿಸ್ತಾ ಇದೆ ಅಂತ. ಯಾವುದೇ ಹತಾಶೆ ಕಾಣಿಸ್ತಾ ಇದೆ. ನಟರಾಜ್ ಗೌಡ ಅವರು ಕೂಡ ಜಾಯಿನ್ ಆದರು. ಒಂದೇ ನಿಮಿಷ ನಟರಾಜ್ ಗೌಡ್ರೆ, ಇದು ಅದೃಷ್ಟನ ರಾಜಕೀಯ ಚಾಣಾಕ್ಷತೆನ ಅಂತ ಸಿದ್ದರಾಮಯ್ಯ ಅವರ ಮೇಲೆ ಬಂದಂತ ಎಲ್ಲಾ ರೀತಿಯ ಸಮಸ್ಯೆಗಳು, ಅವ್ರ ಮೇಲೆ ಆರೋಪ ಬಂದ್ರೆ, ಅವರಿಗೆ ಸಂಕಷ್ಟಗಳು ಬಂದ್ರೆ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಅದೃಷ್ಟ ಅಂತ ಕರಿಬೇಕು, ಚಾಣಾಕ್ಷತನ ಅಂತ ಕರಿಬೇಕು? ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ, ಒಬ್ಬ ದಕ್ಷ ರಾಜಕಾರಣಿಗೆ ಸತ್ಯಕ್ಕೆ ಜಯ ಸಿಕ್ಕಿರೋದು ಅಂತ ಅರ್ಥ. ಏನು ಕೇಸಲ್ಲದ ಕೇಸನ್ನು ಸೃಷ್ಟಿಸಿ, ಮೂಡದಲ್ಲಿ ಹಗರಣ ಆಗಿಲ್ಲ ಅಂತಲ್ಲ, ಮೂಡದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗಿಂದ ಹಗರಣಗಳಾಗಿದೆ, ಹಂಚಿಕೆಯಲ್ಲಿ ತಾರತಮ್ಯನೂ ಆಗಿದೆ. ಆದರೆ ಮೊನ್ನೆ ಸಿದ್ದರಾಮಯ್ಯನ ಸಿಕ್ಸ್ ಹಾಕಲಿಕ್ಕೆ ಕೇಂದ್ರ ಸರ್ಕಾರ, BJP, ನಾಗಪುರ, JDS ಏನು ಒಂದು ಬೆಲೆನ ಎಣ್ದಿದ್ರು, ಸಂಚನ್ನು ಮಾಡಿದರು, ಅದು ನಿಷ್ಪ್ರಯೋಜಕ ಆಯಿತು, ಅದು ಬಟಾ ಬಯಲಾಯಿತು. ಮೊನ್ನೆ ಸಿದ್ದರಾಮಯ್ಯನವರು 40 ವರ್ಷಗಳ ರಾಜಕಾರಣದಲ್ಲಿ ಕಳಂಕರಹಿತ ರಾಜಕಾರಣವನ್ನು ಮಾಡಿದ್ದಾರೆ. ಅವರ ಮೇಲೆ ಯಾವ ಕಪ್ಪು ಚುಕ್ಕಿನೂ ಇರಲಿಲ್ಲ. ಆದರೆ BJPಯವರು ಏನೋ ಒಂದು ಪ್ಲಾನ್ ಮಾಡಬೇಕಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ತಪ್ಪುಗಳಾಗದಿದ್ರೆ 14 ಸೈಟ್ಗಳನ್ನು ವಾಪಸ್ ಕೊಡಬೇಕಾಗಿರಲಿಲ್ಲ, ವಾಪಸ್ ಪಡ್ಕೋತಾರೆ. ಇಲ್ಲ, ಕೊಡ್ಲೇಬೇಕಂತಿರಲಿಲ್ಲ, ನೊಂದು. ಯಾಕಂದರೆ ಶ್ರೀಮತಿ ಪಾರ್ವತಿಯವರು ನೊಂದು ಅದನ್ನು ವಾಪಸ್ ಕೊಟ್ಟಿದ್ದಾರೆ, ಪಡ್ಕೊತಾರೆ. ಯಾಕಂದರೆ ಕಾನೂನಲ್ಲಿ ಅವ್ರಿಗೆ ಅವಕಾಶಗಳಿದೆ. ಯಾಕಂದರೆ ಅವರ ಜಮೀನು ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕಾಂಪನ್ಸೇಷನ್ ಕೊಡಲೇಬೇಕು. 14 ಸೈಟ್ ಕೊಡ್ತಾರಾ, 50-50 ಕೊಡ್ತಾರಾ, ಹಣ ಕೊಡ್ತಾರಾ, ಅವ್ರು ಏನು ಪಡ್ಕೊತಾರೆ ಅದನ್ನು, ಅಧಿಕಾರವನ್ನು ಅವರ ಏನು ಸ್ವಾಧೀನ ಮಾಡಿಕೊಡೋದಕ್ಕೆ ಅವ್ರು ಅದನ್ನು ಪಡ್ಕೊತಾರೆ. ಇವತ್ತೆಲ್ಲ ನಾಳೆ ಪಡ್ಕೊತಾರೆ, ಅದರೊಳಗೆ ಎರಡನೇ ಮಾತಿಲ್ಲ. ಕೊಟ್ಟೆ ಅಂದ ತಕ್ಷಣಕ್ಕೆ ಸರ್ಕಾರಕ್ಕೆ ಬಿಟ್ಟೆ ಅಂತಲ್ಲ, ಅದು ಅವರ ಹಕ್ಕನ್ನು ಅವ್ರು ಪಡ್ಕೊತಾರೆ. ಆದರೆ BJPಗೆ ಷಡ್ಯಂತ್ರ ಇತ್ತಲ್ಲ, EDಯ ಎಂಟ್ರಿ ಇತ್ತಲ್ಲ, ಅದು ಬಹಳ ಭಯಾನಕವಾದಂಥ ವಿಷಯ. ಯಾವ ಹಣ ವರ್ಗಾವಣೆ ಆಗಿಲ್ಲ, ಯಾವ ರೀತಿಯ ಇದು ಇಲ್ಲ. ಯಾಕಂದ್ರೆ BJPಗೆ ಬಹಳ ಲೋಕಾಯುಕ್ತ ಮೇಲೆ ಬಹಳ ನಂಬಿಕೆ. BJPಗಿಂತ ಜಾಸ್ತಿ ಕಾಂಗ್ರೆಸ್ನವ್ರದೇ ಪಾತ್ರ ಇತ್ತು ಅಂತ ಹೇಳ್ತಾರಪ್ಪ. ಇಲ್ಲ, ಸುಳ್ಳು, ಅವೆಲ್ಲ ಸುಳ್ಳು. ಹೆಂಗ್ ಗೊತ್ತಾ, ಈಗ BJP ಈಗ ಬೆಂಗಳೂರಿಂದ ಪಾದಯಾತ್ರೆ ಮಾಡಿದಂಥವ್ರು ಇದೇ BJP JDS ನಾಯಕರು. ಯಾಕೆ ಪಾದಯಾತ್ರೆ ಮಾಡಿದ್ರು? ಯಾವಾಗ ಹಗರಣ ಇತ್ತು, ಯಾವ ED ಯಾಕೆ ಎಂಟ್ರ್ ಆಯಿತು, ಅದು B ರಿಪೋರ್ಟ್, ಲೋಕಾಯುಕ್ತ B ರಿಪೋರ್ಟ್ ಸೇರಿಸಿ 2 ತಿಂಗಳು ಆದಮೇಲೆ ಅಬ್ಜೆಕ್ಷನ್ ಆಗ್ತಾರೆ ED ಅವರು. ಅಂದರೆ ನೀವು ನೋಡಿ ಯಾವ ಸಂಚು ಯಾವ ರೀತಿ ಆಗುತ್ತೆ. ಸುಮ್ಮನೆ ಯಾಕೆ ಕೂತಿದ್ದೀರಿ, ಮಾಡಿ ಸುಮ್ಮನೆ ನೀವು ಅಬ್ಜೆಕ್ಷನ್ ಮಾಡಿ, ನೀವು ಪ್ರತಿಭಟನಾ ಅರ್ಜಿ ಹಾಕಿ. ಈ ರೀತಿಯ ಸಂಚನ್ನು ಎಲ್ಲರೂ ಉಂಟೇನ್ರಿ. B ರಿಪೋರ್ಟ್, ಲೋಕಾಯುಕ್ತ, ನೀವು ಸಂಸ್ಥೆ BJP ನಂಬ್ತಾರೆ. ಅಂಥೇಳಿ ಲೋಕಾಯುಕ್ತ ಸಂಸ್ಥೆ ಮಾಡಿರ್ತಕ್ಕಂಥ ತನಿಖೆಯೇ ಇವ್ರು ಒಪ್ಪಲ್ಲ. ಈಗ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈಗ ಕೋರ್ಟ್ ಹೇಳಿತ್ತು, ಜನಪ್ರತಿನಿಧಿಗಳ ನ್ಯಾಯಾಲಯ ಇತ್ತು, ಅವ್ರ ಮೇಲೆ FIR ಮಾಡಿ ಅಂತ. FIR ಆಯಿತು, ತನಿಖೆ ಆಯಿತು, ಮೇಲ್ಮನೆಗೆ ಹೋದ್ವಿ, ತನಿಖೆ ಆಯಿತು. ಲೋಕಾಯುಕ್ತ ಮೇಲೆ ಇವ್ರು ಭಾಳ ನಂಬಿಕೆ, ಲೋಕಾಯುಕ್ತ ತನಿಖೆ ಆಯಿತು. ಅವ್ರು B ರಿಪೋರ್ಟ್ ಕೊಟ್ಟರು. B ರಿಪೋರ್ಟ್ಗೂ ಇವ್ರದ್ದು ಅಬ್ಜೆಕ್ಷನ್ನು, ಅದು ED ಮುಖಾಂತರ ಅಬ್ಜೆಕ್ಷನ್ ಹಾಕಿಸ್ತಾರೆ. ED ಎಂಟ್ರಿನೇ ಆಗಂಗಿಲ್ಲ ಇದರೊಳಗೆ. ಅವ್ರದ್ದು ಸೀಮಿತ ಪರಿವಧಿ, ಯಾವುದೇ ಹಣ ವರ್ಗಾವಣೆ ಇಲ್ಲಾದ್ರು. ಅಂದರೆ BJPಯ ಸಂಚುಕೋರರು ಬಯಲಾದ್ರು. ಮಾನ್ಯ ಸಿದ್ದರಾಮಯ್ಯನವರಿಗೆ ಸತ್ಯಕ್ಕೆ, ಜಯ ಸಿಕ್ಕಿದೆ, ನಿಷ್ಠೆಗೆ ಜಯ ಸಿಕ್ಕಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.